ನಮಸ್ಕಾರ ಕರ್ನಾಟಕ. ತಾಜಾ ಸಮಾಚಾರದ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾನ್ ನಿಮ್ಮ ಮನೆ ಮಗ ಹೇಮಂತ್. ಇವತ್ ನಾವು ಒಂದು ಇಂಟ್ರೆಸ್ಟಿಂಗ್ ರಾಮಾಯಣ ಮೂವಿ ಟ್ರೈಲರ್ ರಿವ್ಯೂ ಮಾಡೋದು ಕೊಟ್ಟಿದ್ದೀವಿ. ಇವನೇನಪ್ಪ ಇಷ್ಟ ದಿನ ಪಬ್ಲಿಕ್ ಇಂಟರ್ವ್ಯೂ ಮಾಡ್ತಿದ್ದವನು ಇವಾಗ ಸಡನ್ ಆಗಿ ಟ್ರೈಲರ್ ರಿಯಾಕ್ಷನ್ ರಿವ್ಯೂ ಮಾಡಕ್ ಹೋಗ್ತಾ ಇದ್ದೇನೆ ಅಂತ ಅನ್ಕೊಂಡ್ರ? ಆಕ್ಚುಲಿ ಈ ವಾರ ವರ್ಕಲ್ಲಿ ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ಯಾವ್ದು ಪಬ್ಲಿಕ್ ಇಂಟರ್ವ್ಯೂ ಮಾಡಕ್ ಆಗಿರ್ಲಿಲ್ಲ. ಸೊ ಅದಕ್ಕೆ ನಾನು ಇವತ್ತು ಟ್ರೈಲರ್ ರಿವ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ನೀವೇನು ಚಾನಲ್ ಹೊಸಬರಾಗಿದ್ರೆ ದಯವಿಟ್ಟು ವಿಡಿಯೋ ಫುಲ್ ನೋಡಿ ಅಂಡ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡಿ. ಓಕೆ, ಇವತ್ತು ಮುಂಜಾನೆ 4:15 ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಮಾಯಣ ಮೂವಿ ಟ್ರೈಲರ್ ರಿಲೀಸ್ ಆಗಿದೆ. ಈ ಮೂವಿನ ಡೈರೆಕ್ಟ್ ಮಾಡ್ತಾ ಇರೋದು ನಿತೀಶ್ ತಿವಾರಿ ಅವರು ಅಂಡ್ ಪ್ರೊಡ್ಯೂಸ್ ಮಾಡ್ತಾ ಇರೋದು ನಮಿತ್ ಮಲ್ಹೋತ್ರಾ ಪ್ಲಸ್ ನಮ್ ಮಾಸ್ಟರ್ ಮೈಂಡ್ ಪ್ರೊಡಕ್ಷನ್ ಯಶ್ ಅವರು. ಅಂಡ್ ರಾಮ ಆಗಿ ರಣಬೀರ್ ಕಪೂರ್ ಅವರು, ಸೀತೆ ಆಗಿ ಸಾಯಿ ಪಲ್ಲಿ ಅವರು ಅಂಡ್ ರಾವಣ ಆಗಿ ನಮ್ಮೆಲ್ಲರ ಹೆಮ್ಮೆಯ ಯಶ್ ಅವರು ಆಕ್ಟ್ ಮಾಡ್ತಾ ಇದಾರೆ. ಓಕೆ, ನಾನು ಮೂವಿ ಟ್ರೈಲರ್ ನೋಡಿದ ತಕ್ಷಣ ನನಗೆ ಫಸ್ಟ್ ಇಂಪ್ರೆಷನ್ ಏನ್ ಬಂತು ಅಂತಂದ್ರೆ ಯಶ್ ಅವರು ರಾವಣ ಆಗಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ರಾವಣ ಆಗಿನೇ ಅವರು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡವ್ರೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಅಷ್ಟು ಚೆನ್ನಾಗಿ ರಾವಣ ಅನ್ನೋ ಕ್ಯಾರೆಕ್ಟರ್ಗೆ ಆ ಗತ್ನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಈ ಚಿತ್ರದ ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ಬೋದು ಅಂತಂದ್ರೆ, ನಾನು ಅವ್ರೇನ್ ಅನ್ಕೊಂಡಿದ್ರು, ಅವ್ರೇನು ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರು, ಆ ಲಾರ್ಜ್ ಸ್ಕೇಲು ಟ್ರೈಲರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದ್ರೆ ನಾವು ಯಾವುದೇ ಫ್ರೇಮ್ ಓಪನ್ ಮಾಡಿ ನೋಡಿದ್ರು ಕೂಡ ತುಂಬಾ ರಿಯಲಿಸ್ಟಿಕ್ ಆಗಿ ಅಂಡ್ ತುಂಬಾ ರಿಚ್ ಆಗಿ ಕೂಡ ಕಾಣಿಸ್ತಾ ಇದೆ. ಅಂಡ್ ಇನ್ನೊಂದು ವಿಷಯ ಏನು ಅಂತಂದ್ರೆ, ಇಲ್ಲಿ ಅವ್ರು ಕ್ಯಾಸ್ಟ್ ಮಾಡಿರೋ ಎಲ್ಲಾ ಪಾತ್ರಗಳು ಕೂಡ ತುಂಬಾ ಚೆನ್ನಾಗಿ ಪಾತ್ರಕ್ಕೆ ಸೂಟ್ ಆಗಿದೆ ಅಂತ ಹೇಳ್ಬೋದು. ಅದ್ರಲ್ಲೂ ನಮ್ ರಾವಣ ಕ್ಯಾರೆಕ್ಟರ್ ಮಾಡಿರೋ ಯಶ್ ಅವ್ರಂತೂ 100% ಸೂಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ನನ್ನ ಕೇಳಿದ್ರೆ ಮೇ ಬಿ ರಾವಣನೇ ರಾಮನ ಓವರ್ ಶ್ಯಾಡೋ ಮಾಡಿದ್ದಾರೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅಂಡ್ ಇನ್ನೊಂದು ವಿಷಯ ಏನು ಅಂತಂದ್ರೆ, ಇಲ್ಲಿ ಸೀತಾ ಕ್ಯಾರೆಕ್ಟರ್ ಮಾಡಿರುವಂತ ಸಾಯಿ ಪಲ್ಲಿ ಅವರು ಕೂಡ ತುಂಬಾ ಚೆನ್ನಾಗಿ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಅವ್ರಿಗೆ ಇರೋ ಒಂದು ಡಿವೈನ್ ಫೇಸ್ ಇಂದ ಸೊ ಇಟ್ಸ್ ಲುಕ್ ಗುಡ್. ಅದ್ರ ಜೊತೆಗೆ ನಮ್ ರಾಮ ಕ್ಯಾರೆಕ್ಟರ್ ಮಾಡಿರೋ ರಣಬೀರ್ ಕಪೂರ್ ಅವರು ಕೂಡ, ಆಕ್ಚುಲಿ ರಣಬೀರ್ ಕಪೂರ್ ಅವರು ಮುಂಚೆ ನಾವು ಮಾಡಿದಾಗ ತುಂಬಾ ಕಾಂಟ್ರವರ್ಸಿ ಆಗಿತ್ತು, ಇವ್ರು ಸೂಟ್ ಆಗ್ತಾರೋ ಇಲ್ವೋ ಅಂತ. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ರಾಮನ್ ಕ್ಯಾರೆಕ್ಟರ್ ಅಲ್ಲಿ ಅಂತ ಹೇಳ್ಬೋದು. ಅಂಡ್ ತುಂಬಾ ಚೆನ್ನಾಗಿ ಅಭಿನಯ ಕೂಡ ಮಾಡಿದ್ದಾರೆ ಅಂತ ಟ್ರೈಲರ್ ಅಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾವು ಟೀಸರ್ ನೋಡಿದಾಗ ಅನಿಸಿದ್ ಫಸ್ಟ್ ರಿಯಾಕ್ಷನ್ ಏನಪ್ಪಾ ಅಂತಂದ್ರೆ, ಸೇಮ್ ಇದು ಕೂಡ ಎಲ್ಲೋ ಒಂದ್ ಕಡೆ ಆದಿಪುರುಷ್ ತರ ಗ್ರಾಫಿಕ್ಸ್ ಜಾಸ್ತಿ ಇದೆಯೋ ಅಂತ ಅನಿಸ್ತಾ ಇತ್ತು. ಬಟ್ ಟ್ರೈಲರ್ ಅಲ್ಲಿ ಅದ್ ಏನೇನಿದೆ ಮಿಸ್ಟೇಕ್ಸ್, ಟೀಸರ್ ಅಲ್ಲಿ ಆಗಿದ್ ಮಿಸ್ಟೇಕ್ಸ್ ನ ತುಂಬಾ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಅಂಡ್ ಏನೇನ್ CGI ಏನ್ ಬೆಸ್ಟ್ ಮಾಡ್ಬೋದೋ ಅಷ್ಟು ಮಾಡಿದ್ದಾರೆ. ಬೇಸಿಕಲಿ ಇದನ್ನ ಮಾಡ್ತಾ ಇರೋದು ಡಿಮೇಕ್ ಆಗಿರೋದ್ರಿಂದ ಅವ್ರಿಗೇನ್ ಬೆಸ್ಟ್ ಬೇಕೋ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಅಂಡ್ ಇದು ಈ ಸ್ಕೇಲ್ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ, ದೊಡ್ಡ ಸ್ಕೇಲು. ಸೊ ನೋಡೋಣ ಯಾವ ತರ ಇದೆ ಮೂವಿ ಅಂತ. ಈ ದಿವಾಳಿಗೆ ಈ ಫಸ್ಟ್ ಪಾರ್ಟ್ ರಿಲೀಸ್ ಆಗ್ತಾರೆ, ನೆಕ್ಸ್ಟ್ ದಿವಾಳಿಗೆ ಸೆಕೆಂಡ್ ಪಾರ್ಟ್ ರಿಲೀಸ್ ಆಗ್ತದೆ. ಸೊ ಈ ಮಧ್ಯೆ ಟಾಕ್ಸಿಕ್ ಕೂಡ ಬರ್ತಾರೆ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ. ಅಂಡ್ ಇನ್ನೊಂದು ವಿಷಯ ಏನು ಅಂತಂದ್ರೆ, ಈ ಪರ್ಟಿಕ್ಯುಲರ್ ರಾಮಾಯಣ ಇಸ್ ಅ ಇಂಡಿಯನ್ ಮೈಥಾಲಜಿ. ಸೊ ಇಂಡಿಯನ್ ಮೈಥಾಲಜಿನ ಅವ್ರು ಎಷ್ಟು ಡಿವೈನ್ ಆಗಿ ತೋರಿಸ್ತಾರೋ ಅಷ್ಟು ಜನಕ್ಕೆ ಹತ್ರ ಆಗುತ್ತೆ ಅಂತಾನೆ ಹೇಳ್ಬೋದು. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ನಾವು ರೀಸೆಂಟ್ ಆಗಿ ಒಡಿಸಿ ಮೂವಿ ರಿಲೀಸ್ ಆಯ್ತು. ಅದು ಬಂದು ಒಂದು ಗ್ರೀಕ್ ಮೈತ್ ಮೂವಿ. ಸೊ ಆ ಗ್ರೀಕ್ ಮೈಥಾಲಜಿನ ಎಷ್ಟು ತುಂಬಾ ಚೆನ್ನಾಗಿ ಮೂವಿಲಿ ತೋರಿಸಿದ್ದಾರೆ ಅಂತಂದ್ರೆ, ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಒಂದ್ಸಲ ನೋಡಿ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಅದೇ ತರ ನಮ್ ಮೈಥಾಲಜಿಕಲ್ ಮೂವೀಸ್ ನ ಆದಷ್ಟು ಇವರು ಡಿವೈನ್ ಆಗಿ ತೋರಿಸಿದಷ್ಟು ಜನಕ್ಕೆ ಹತ್ರ ಆಗುತ್ತೆ. ಇವ್ರು ಅದನ್ನ ಬಿಟ್ಬಿಟ್ಟು ತುಂಬಾ ಜಾಸ್ತಿ ಗ್ರಾಫಿಕ್ಸ್, ತುಂಬಾ ಜಾಸ್ತಿ CGI ಹಾಕಿದ್ರೆ ಜನಕ್ಕೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಸೊ ಈ ಮೂವಿಲಿ ಅದೆಲ್ಲ ಸ್ವಲ್ಪ ಕಟ್ ಮಾಡಿ ತುಂಬಾ ಚೆನ್ನಾಗಿ ಜನಕ್ಕೆ ಎಷ್ಟು ಬೇಕೋ ಅಷ್ಟನ್ನ CGIಗಳು ಎಷ್ಟು ಇಂಪ್ರೂವೈಸ್ಡ್ CGI ಅಂಡ್ ಇಂಪ್ರೂವೈಸ್ಡ್ ವಿಜುವಲೈಸೇಷನ್, ಇಂಪ್ರೂವೈಸ್ಡ್ ಸ್ಟೋರಿ ಟೆಲ್ಲಿಂಗ್ ಇರುತ್ತೆ ಅಂತ ನನ್ಗೆ ಈ ಟ್ರೈಲರ್ ನೋಡಿದ ತಕ್ಷಣ ಅನಿಸ್ತಾ ಇದೆ. ನನ್ಗೆ ಇಲ್ಲಿ ಇಂಪ್ರೆಸ್ ಮಾಡಿದ ಇನ್ನೊಂದು ವಿಷಯ ಏನು ಅಂತಂದ್ರೆ, ಇವ್ರು ಟ್ರೈಲರ್ ರಿಲೀಸ್ ಮಾಡ್ಕೊಳಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರೋ ಟೈಮಿಂಗ್ಸು ಮುಂಜಾನೆ 4:15 ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ರಿಲೀಸ್ ಮಾಡ್ಕೊಬೇಕು ಅನ್ನೋ ಥಾಟ್ ಇದೆಯಲ್ಲ, ಆ ಥಾಟ್ ಆಕ್ಚುಲಿ ತುಂಬಾ ಪವರ್ಫುಲ್ ಆಗಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನಮ್ಗೆ ಹಿಂದೆ ಬಂದಿರೋ ಎಲ್ಲಾ ಮೈಥಾಲಜಿಕಲ್ ಮೂವಿ ಕೂಡ ಈ ತರ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ. ಬಟ್ ಈ ಮೂವಿನ ಆ ಟೈಮಿಂಗ್ಸ್, ಆ ಮುಹೂರ್ತದಲ್ಲೇನೆ ನಾವು ಟ್ರೈಲರ್ ರಿಲೀಸ್ ಮಾಡ್ಕೊಬೇಕು ಅನ್ನೋ ಥಾಟ್ಗೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಇನ್ನ ಏನೇನು ಹೊಸದಿದೆ ಅಂಡ್ ಈ ಮೂವಿದು ಡೀಟೇಲ್ ಬ್ರೇಕ್ ಡೌನ್ ಅನಾಲಿಸಿಸ್ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಇದು ಜಸ್ಟ್ ಒಂದು ರಿಯಾಕ್ಷನ್ ವಿಡಿಯೋ ಆಗಿರೋದ್ರಿಂದ ಸೊ ನನಗೆ ಏನ್ ಫಸ್ಟ್ ಥಾಟ್ ಮೈಂಡ್ ಅಲ್ಲಿ ಬಂತು ಅದನ್ನ ನಾನು ನಿಮ್ಗೆ ಹೇಳಿದೀನಿ.
ನಿಮ್ಗೆ ಏನ್ ಅನಿಸ್ತು ಟ್ರೈಲರ್ ರಿಲೀಸ್ ಆದ್ಮೇಲೆ ನಿಮ್ ಫಸ್ಟ್ ರಿಯಾಕ್ಷನ್ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಮಿಸ್ ಮೀ ಹೇಮಂತ್ ಫ್ರಮ್ ತಾಜಾ ಸಮಾಚಾರ.